ಸೊ ಗೈಸ್, ಇವತ್ತು ನಾವು ಹೋಗ್ತಾ ಇರೋದು ಕೃಷ್ಣ ರಥಯಾತ್ರೆ. ಇಸ್ಕಾನ್ ಟೆಂಪಲ್ ಅವರು ಆರ್ಗನೈಸ್ ಮಾಡಿದಂತಹ ಆ, ರಥಯಾತ್ರಕ್ಕೆ ನಾವು ಹೋಗ್ತಾ ಇದ್ದೀವಿ. ಬಟ್ ಇವತ್ತು ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಬಿಸಿಲಲ್ಲಿ ಹೆಚ್ಚು ಕಮ್ಮಿ ಹೀಟ್ ವೇವ್ಸ್ ಜನ್ರೇಟ್ ಆಗ್ತಾ ಇದೆ. ಸೊ ಈಗ ನಮ್ಮ ಜರ್ನಿ ಈ ಹೀಟ್ ವೇವ್ಸಲ್ಲಿ ನಾವು ಕೃಷ್ಣ ಹತ್ರ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಬನ್ನಿ. ಸೊ ಇಲ್ಲಿ ಬಿಸಿಲು ಬಂದುಬಿಟ್ಟು ಸಮಯ 33-34 ಇದೆ. ಬಟ್ ನಮ್ಮೂರ ಕಡೆ ಎಲ್ಲ ನಿಮಗೆ ಹೊಸಪೇಟೆ ಬಳ್ಳಾರಿ ಕಡೆ ಎಲ್ಲ 40 ಎಲ್ಲ ನೋಡಿರ್ತೀವಿ. ಬಟ್ ಇಲ್ಲಿ 33 ಇದ್ರೂ ಕೂಡ ಹೀಟ್ ವೇವ್ಸ್ ಜಾಸ್ತಿ ಇದೆ, ಅಂದರೆ ಬಿಸಿ ಗಾಳಿ ಹೊಡಿತಾ ಇದೆ. ಸೊ ಅದರಲ್ಲಿಂದ ನಮಗೆ ಸಮಯ 40 ಥರ ಫೀಲ್ ಆಗುತ್ತೆ. ಸೊ ಈಗ ಜುಲೈ ಮಂತ್ ಅಲ್ವಾ, ಈಗ ಸ್ಟಾರ್ಟ್ ಆಗ್ತಾ ಇದೆ. ಸೊ ನೋಡೋಣ ಮುಂದಿನ ಜರ್ನಿ ಹೇಗಿದೆ ಅಂತ. ಸದ್ಯಕ್ಕೆ ಈಗ ನಾವು ಮೆಟ್ರೋ ಸ್ಟಾಪ್ ಹತ್ರ ಇದ್ದೀವಿ, ಮೆಟ್ರೋಗೆ ಹೋಗ್ತಾ ಇದ್ದೀವಿ. ಸೊ ಯಾ, ವೇಟ್ ಆ್ಯಂಡ್ ವಾಚ್. ಈಗ ನಾವು ಮೆಟ್ರೋಗೆ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಮೆಟ್ರೋ ಹತ್ರ ಪಾಸ್ ಇದೆ. ಸೊ ಆ ಪಾಸನ್ನು ಯೂಸ್ ಮಾಡ್ಕೊಂಡು ಹೋಗೋದು. ಸೊ ಇದು ವಾಪಸ್ ಪಾಸು. ಸೊ ಇದನ್ನು ರೀಚಾರ್ಜ್ ಮಾಡಿದ್ದೀನಿ, ವೀಕೆಂಡ್ ಪಾಸು. ಇದು ನಮಗೆ ಬಸ್ಸು ಮತ್ತು ಟ್ರೈನಿಗೆ ಎಲ್ಲರಿಗೂ ಯೂಸ್ ಆಗುತ್ತೆ. ಇಲ್ಲಿ ಒಂದೇ ಕಾರ್ಡ್. ಸೊ ಅದನ್ನು ನಮ್ಮ ಬ್ಯಾಂಗ್ಳೂರಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಬಟ್ ಅದು ನೋಡೋಣ, ಕನಸಾಗುಳಿತೆ ಅದು ನನಸಾಗುತ್ತೆ. ಸೊ ಯಾ, ಈಗ ನಾವು ಮೆಟ್ರೋಲಿಂದ ಎಕ್ಸಿಟ್ ಆಗಿ 80 ಬಸ್ ನಂಬರ್ ತೊಗೊಂಡು ಆ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಸೊ ಯಾ, ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಸೊ ಇಲ್ಲಿ ನಾನು ಭಾಳ ಕ್ಯೂರಿಯಸ್ ಆಗಿದ್ದೀನಿ, ನೋಡೋಣ ಬನ್ನಿ. ಸೊ ಗಾಯ್ಸ್, ಫೈನಲಿ ಲೊಕೇಶನ್ ರೀಚ್ ಆದ್ವಿ. ಇಲ್ಲಿ ನೋಡ್ಬೋದು ಒಂದು ತಾಯಿಯ ಎಂಥೂಸಿಯಾಸ್ಟಿಕ್. ಸೊ ಈ ಹಬ್ಬದ ವಾತಾವರಣ ಬಂದುಬಿಟ್ಟು ನಮ್ಮ ಇಸ್ಕಾನ್ ಸಂಸ್ಥೆಯವರು ಆರ್ಗನೈಸ್ ಮಾಡಿದ್ದು ಪಾರ್ಕ್ ಜೀನ್ ಅನ್ನೋ ಲೊಕೇಶನಲ್ಲಿ. ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ ಪ್ರಸಾದ. ಸೊ ಈ ಪ್ರಸಾದ ಬಂದುಬಿಟ್ಟು ಎಲ್ಲ ಜನರಿಗೆ, ಬಂದ ಭಕ್ತಾದಿಗಳಿಗೆಲ್ಲರಿಗೂ ಬಿಸಿ ಬಿಸಿ ಪ್ರಸಾದವನ್ನು ಆನ್ ಸ್ಪಾಟ್ ರೆಡಿ ಮಾಡಿ ಕೊಡ್ತಾಯಿದ್ರು. ಸೊ ನೀವು ನೋಡ್ಬೋದು ಹಬ್ಬದ ವಾತಾವರಣ. ಅಲ್ಲಲ್ಲಿ ಸ್ಟಾಲ್ಸ್ ಇದೆ. ಆ ಸ್ಟಾಲ್ಸಲ್ಲಿ ಫಸ್ಟ್ ಬಂದುಬಿಟ್ಟು ಇದೊಂದು ಗಿಫ್ಟ್ ಶಾಪ್. ಸೊ ಇಲ್ಲಿ ಬಂದುಬಿಟ್ಟು ನಮ್ಮ ಹಿಂದೂ ಟ್ರೆಡಿಷನ್ ಇರೋಂತಹ ಗಿಫ್ಟ್ಸ್ ಇದ್ವು. ಬಟ್ಟೆ ಉಡುಪಾಗಲಿ, ಜ್ಯುವೆಲ್ಸ್ ಆಗಲಿ. ಸೊ ಇದೆಲ್ಲ ಹಿಂದೂ ಟ್ರೆಡಿಷನ್ ಇತ್ತು. ಗೈಸ್, ನೀವು ಇಲ್ಲಿ ನೋಡ್ಬೋದು ಎಲ್ಲ ಭಕ್ತಾದಿಗಳು ಬಂದುಬಿಟ್ಟು ಹರೇ ಕೃಷ್ಣನ ನಾಮಸ್ಮರಣೆ ಜಪ ಮಾಡ್ತಾ ಇರೋದನ್ನು. ಒಂದು ಕಡೆ ಹರೇ ಕೃಷ್ಣನ ನಾಮಸ್ಮರಣೆ, ಇನ್ನೊಂದು ಕಡೆ ರಥಯಾತ್ರೆಯಲ್ಲಿ ತನ್ನಂಥ ವಿಗ್ರಹದ ಪೂಜೆ. ಸೊ ಒಂದು ಕಡೆ ಹರೇ ಕೃಷ್ಣ ನಾಮಸ್ಮರಣೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಮತ್ತು ಪಕ್ಕದಲ್ಲೇ ಪೂಜೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ಪಾಸಿಟಿವ್ ವೈಬ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸೊ ಗೈಸ್, ಇಲ್ಲಿ ನೋಡ್ಬೋದು ನೀವು ಭಾರತದ ಸಂಸ್ಕೃತಿಯ ಆರ್ನಮೆಂಟ್ಸು, ಇಯರಿಂಗ್ಸು ಎಲ್ಲ ಸೇಲಿಗಿದ್ವು. ಮತ್ತು ವಿವಿಧ ತರಹದ ಸ್ಪಿರಿಚುವಲ್ ಬುಕ್ಸು ಕೂಡ ನಿಮಗೆ ಸೇಲಿಗಿದ್ವು. ಸಣ್ಣ ಮಕ್ಕಳಿಗೆ ಸ್ಪಿರಿಚುವಲ್ ತಿಳಿಸುವಂಥ ಬುಕ್ಸು ಕೂಡ ಇಂಗ್ಲೀಷ್ ವ್ಯಾಕರಣದಲ್ಲಿ ನಮಗೆ ಇತ್ತು. ಮತ್ತು ಸಣ್ಣ ಸ್ಮಾಲ್ ಗಿಫ್ಟ್ಸ್ ಕೂಡ ನಿಮಗಿದ್ವು. ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಭಾರತ ಉಡುಪುಗಳು. ಸೊ ವಿವಿಧ ತರಹದ ಉಡುಪುಗಳು, ಸ್ಯಾರಿ, ಚೂಡಿದಾರು, ಇವೆಲ್ಲವೂ ಕೂಡ ನಿಮಗೆ ಸೇಲಿಗಿಟ್ಟಿದ್ರು. ಇಲ್ಲಿ ನೀವು ನೋಡ್ಬೋದು ದ ಇಲ್ಯುಸ್ಟ್ರೇಟೆಡ್ ಭಗವದ್ಗೀತಾ. ಭಗವದ್ಗೀತೆಯ ಸಾರಾಂಶವನ್ನು ಒಂದು ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ಮೂಲಕ ಇಂಗ್ಲೀಷ್ ವರ್ಡಿಂಗ್ಸಲ್ಲಿ
ಒಂದು ಫೋಟೋ, ಅದರ ಇಲುಸ್ಟ್ರೇಷನ್ ಪಕ್ಕದಲ್ಲೇ ಎಕ್ಸ್ಪ್ಲನೇಷನ್ ಕೊಟ್ಟಿದ್ರು. ಇಲ್ಲಿ ಇಂಗ್ಲೀಷ್ ಜನ ಜಾಸ್ತಿ ಅಲ್ವಾ, ಸೊ ಅವರಿಗೂ ಅರ್ಥ ಆಗಲಿ, ಅವರು ಭಗವದ್ಗೀತೆಯ ಸಾರಾಂಶವನ್ನು ಓದಿ ತಮ್ಮ ಲೈಫಲ್ಲಿ ಇನ್ಕಾರ್ಪೊರೇಟ್ ಮಾಡಲಿ ಅನ್ನೋದು ನಮ್ಮ ಇಸ್ಕಾನ್ ಸಂಸ್ಥೆಯ ಉದ್ದೇಶ. ಸೊ ಅದನ್ನು ಈ ತರಹ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಸೈನ್ಸ್ ಆಫ್ ರಿಕಾರ್ನೇಷನ್. ಇಲ್ಲಿ ಮನುಷ್ಯನ ಹುಟ್ಟು ಮತ್ತು ಸಾವಿನ ಮಧ್ಯೆ ಬಂದಂತಹ ಪ್ರತಿ ಹೆಜ್ಜೆಯು ನಿಮಗೆ ಹೇಗಿರುತ್ತೆ ಅನ್ನೋದನ್ನು ಒಂದು ಮಾಡೆಲ್ ಮೂಲಕ ತಿಳಿಸ್ಕೊಡಲಾಯಿತು. ಬುಕ್ಸ್ ಆನ್ ಯೋಗ ಆ್ಯಂಡ್ ಮೆಡಿಟೇಷನ್. ಇಲ್ಲಿ ನಿಮಗೆ ಯೋಗದ ಬಗ್ಗೆ ಬುಕ್ಸು, ಸ್ಪಿರಿಚುವಲ್ ಬುಕ್ಸು, ಭಗವದ್ಗೀತೆಯ ಬುಕ್ಸು, ಲೈಫಲ್ಲಿ ನಾವು ಹೇಗಿರಬೇಕು ಅನ್ನೋದನ್ನು ಡಿಫ್ರೆಂಟ್ ಪೀಪಲ್ ಅವರವರ ಅನಿಸಿಕೆಗಳನ್ನು ಬುಕ್ಸ್ ಆಗಿ ಬರೆದಂಥ ಬುಕ್ಸ್ಗಳು ಮಾರಾಟಕ್ಕಿದ್ವು. ಈ ಬುಕ್ಸ್ಗಳು ನಿಮಗೆ ಲೈಫ್ ಚೇಂಜಿಂಗ್ ಬುಕ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ವೆಜಿಟೇರಿಯನಿಸಮ್ ದ ಹೈಯರ್ ಟೇಸ್ಟ್. ಇಲ್ಲಿ ನಿಮಗೆ ವೆಜಿಟೇರಿಯನ್ ಫುಡ್ಸ್ ಬಗ್ಗೆ ಇಂಪಾರ್ಟೆನ್ಸ್, ಅದನ್ನು ವಿಶೇಷತೆಯನ್ನು ನಿಮಗೆ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಮೂಲಕ ತಿಳಿಸ್ಕೊಡಲಾಯಿತು. ವೇಗನ್ ಫುಡ್ಸಲ್ಲಿ ನಿಮಗೆ ಎಷ್ಟು ಇಂಪಾರ್ಟೆನ್ಸ್ ಅನ್ನೋದನ್ನ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ರು ನಮಗೆ. ಹೂ ಈಸ್ ಶ್ರೀಲ ಪ್ರಭುಪಾದ ಗುರುಗಳ ಬಗ್ಗೆ, ಅವರ ಜೀವನದ ಚರಿತ್ರೆಯ ಬಗ್ಗೆ ಒಂದು ರೆಪ್ರೆಸೆಂಟೇಷನ್ ಮಾಡಿದ್ರು. ಇಲ್ಲಿ ಬಂದಿದ್ದಂತಹ ಪ್ರೇಕ್ಷಕರಿಗೆಲ್ಲ ಒಂದು ಟೆಂಟ್ ಹೌಸ್ ಮಾಡಿದರು. ಅಲ್ಲಿ ಏನಪ್ಪ ಅಂದರೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5:30ವರೆಗೂ ಕಂಟಿನ್ಯೂಯಸ್ ಈವೆಂಟ್ಸ್, ನಾಟಕ ಪ್ರದರ್ಶನ, ಸಂಗೀತ, ನೃತ್ಯ ಮತ್ತು ಅವರವರ ಭಾಷೆಯಲ್ಲಿ ಮಾಡಿದಂತಹ ನಾಟಕ ಪ್ರದರ್ಶನಗಳು ಕೂಡ ಇಲ್ಲಿ ಪ್ರದರ್ಶಿಸಲಾಗಿತ್ತು. ಇದು ನೋಡುಗರಿಗೆ ಭಾಳ ಖುಷಿಯನ್ನೇ ತರುವಂಥ ನಾಟಕಗಳು ಇದ್ವು. ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ದ ಯೋಗ ಎಕ್ಸ್ಪೀರಿಯನ್ಸ್. ಇಲ್ಲಿ ಬಂದಂಥ ಪ್ರೇಕ್ಷಕರಿಗೆಲ್ಲ ಯೋಗದ ಬಗ್ಗೆ ಮಹತ್ವವನ್ನು ತಿಳಿಸಿದರು. ಮತ್ತು ಅಂಡರ್ ಟೀಚರ್ ಗೈಡೆನ್ಸ್ ಯಾರೇ ಇಂಟ್ರೆಸ್ಟ್ ಇದ್ದರೂ ಕೂಡ ಬೇಸಿಕ್ ಯೋಗ ಮತ್ತು ಬ್ರೀತಿಂಗ್ ಟೆಕ್ನಿಕ್ಸ್ನ ಅಂಡರ್ ಟೀಚರ್ ಗೈಡೆನ್ಸ್ ಇಲ್ಲಿ ಹೇಳ್ಕೊಡಲಾಯಿತು. ಅದೊಂದು ವಿಶೇಷತೆ ಇಲ್ಲಿ ಎಲ್ಲರ ಗಮನ ಸೆಳೆಯಿತು. ಮತ್ತಿನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಸಣ್ಣ ಮಕ್ಕಳಿಗೆ ಪೇಂಟಿಂಗ್ ತರಬೇತಿಯನ್ನು ಕೂಡ ಆಯೋಜಿಸಿದರು. ಇದು ಕೂಡ ಒಂಥರ ಅಟ್ರಾಕ್ಷನ್. ಇದು ಸಂಜೆಯ ವಾತಾವರಣ. ಸಂಜೆ ಒಂದು 6 ಗಂಟೆಗೆ ದೇವರನ್ನು ಮತ್ತು ಆ ಸ್ಪಾಟ್ಲಿಂದ ಮತ್ತು ದೇವಸ್ಥಾನಕ್ಕೆ ರಥಯಾತ್ರೆಯನ್ನು ಮಾಡಬೇಕಾದಾಗ ಬಂದಂತಹ ವಾತಾವರಣ. ಸೊ ಇದು ಇವತ್ತಿಂದಾಗಿತ್ತು ನಮ್ಮ ರಥಯಾತ್ರೆಯ ಈವೆಂಟ್ ಸ್ಪೆಷಾಲಿಟಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.